NIA ತನಿಖೆ ಆಗಬೇಕು. ಧರ್ಮಸ್ಥಳ ಪ್ರಕರಣದಲ್ಲಿ ಏನು ಷಡ್ಯಂತ್ರ ಆಗಿದೆ ಈ ವಿಚಾರವಾಗಿ NIA ತನಿಖೆ ಆಗಬೇಕು. ಯಾರು ಹೇಳ್ತಿದ್ದಾರೆ? ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದ BJPಯ ಸಂಸದ ಬಸವರಾಜ ಬೊಮ್ಮಾಯಿ ಸೇರಿದಂತೆ BJPಯ ನಾಯಕರು. ಅಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಸಾಕಷ್ಟು ಪ್ರತಿಪಾದನೆ ಮಾಡ್ತಾ ಬಂದಂತಹ ವಸಂತ ಗಿಳಿಯಾರ್ ಸೇರಿದಂತೆ ಚಕ್ರವರ್ತಿ ಸುಲಿಬೆಲೆ ಸೇರಿದಂತೆ ಎಲ್ಲರೂ ಕೂಡ ಅದನ್ನು ಪ್ರತಿಪಾದನೆ ಮಾಡ್ತಿದ್ದಾರೆ. ಇವರಷ್ಟೇ ಅಲ್ಲ, ಕಾಂಗ್ರೆಸ್ನ ನಾಯಕರು ಕೂಡ ಇದೇ ಮಾತನ್ನು ಹೇಳ್ತಿದ್ದಾರೆ. ಉದಾಹರಣೆಗೆ ಸಿದ್ದರಾಮಯ್ಯ ಅವರ ಬಣದ ಪ್ರಭಾವಿ ನಾಯಕ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಹೌದು, ಅಂಥದ್ದೇನಾದರೂ ಆಗಿದ್ರೆ NIA ಅಷ್ಟೇ ಅಲ್ಲ, ಅದಕ್ಕಿಂತ ದೊಡ್ಡ ಸಂಸ್ಥೆ ಇದ್ರೂ ಕೂಡ ಆ ಸಂಸ್ಥೆಯಿಂದ ತನಿಖೆ ಮಾಡಿಸೋದ್ರಲ್ಲಿ ತಪ್ಪಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಆದರೆ DK ಶಿವಕುಮಾರ್ ಅವರ ಹೇಳಿಕೆಯನ್ನು ಪ್ರತಿಪಾದನೆ ಮಾಡೋ ರೀತಿಯಲ್ಲಿ ಇತ್ತೀಚೆಗೆ ವಜಾಗೊಂಡಂತಹ ಮಾಜಿ ಸಚಿವ KN ರಾಜಣ್ಣ ಅವರು ಕೂಡ ಹೇಳ್ತಿದ್ದಾರೆ, ಈ ಪ್ರಕರಣ ಆರಂಭದಿಂದಲೇ ತುಂಬ ಸೂಕ್ಷ್ಮವಾಗಿ ನೋಡ್ಬೋದಿತ್ತು, ಸ್ವಲ್ಪ ಲಾಜಿಕ್ ಬಳಸಬಹುದಿತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ NIA ತನಿಖೆಗೆ ಈ ಕೇಸನ್ನು ಕೊಡೋದು ಹೇಗೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಯಾಕಂದರೆ ಷಡ್ಯಂತ್ರ ಆಗಿದೆ, ಈ ಬಗ್ಗೆ NIA ತನಿಖೆ ಆಗಬೇಕು ಅನ್ನುವಂಥದ್ದು ಅಸಮಂಜಸ ಅನಿಸಬಹುದು. ಆದರೆ NIA ತನಿಖೆಗೆ ಕೊಡಬಹುದಾದಂತಹ ಆ್ಯಂಗಲ್ ಯಾವುದು, ಅದು ಇಲ್ಲಿ ಮುಖ್ಯ ಆಗುತ್ತೆ. ಯಾಕಂದರೆ ಶೆಡ್ಯೂಲ್ಡ್ ಅಫೆನ್ಸಸ್ ಅಂತ ಏನು NIA ಆ್ಯಕ್ಟ್ 2008ರ ಒಂದು ಚಾಪ್ಟ್ರಲ್ಲಿ ದಾಖಲಾಗಿದ್ದಾವೆ ಒಂದಷ್ಟು ಪ್ರಕರಣಗಳು. ಎಂತಹ ಪ್ರಕರಣಗಳು? ಅಂತಹ ಪ್ರಕರಣಗಳಿಗೆ NIA ತನಿಖೆಗೆ ಒಳಪಡಿಸುವಂತೆ ಕೋರಬಹುದು. ಹಾಗಂತ NIA ತನಿಖೆ ಆಗೋದೇ ಇಲ್ವಾ? ಆಗುತ್ತೆ. ನೋಡಿ, ಉಗ್ರವಾದ ಮತ್ತು ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂತಹ ಪ್ರಕರಣಗಳಿಗೆ ಸಂಬಂಧಿಸಿದಂತೆ NIA ತನಿಖೆಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ವಿಶೇಷ ಪ್ರಕರಣ ಅಂತ ಒಂದು ವೇಳೆ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಪ್ರಕರಣವನ್ನು NIAಗೂ ಕೂಡ ಕೊಡಬಹುದು. ಆದರೆ ಇಲ್ಲಿ ತುಂಬ ಸೂಕ್ಷ್ಮವಾಗಿ ಚರ್ಚೆ ಆಗಬೇಕಾಗಿರೋ ವಿಚಾರ ಏನಂದರೆ, SIT ತನಿಖೆಗೆ ಕೊಟ್ಟಿರುವಂಥದ್ದು ರಾಜ್ಯ ಸರ್ಕಾರ ಅನ್ನೋದಕ್ಕಿಂತಲೂ ಮಿಗಿಲಾಗಿ ಅದು ಕೋರ್ಟ್ ಅನ್ನೋದನ್ನ ಸತೀಶ್ ಜಾರಕಿಹೊಳಿ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಮ್ಗೆ ಇನ್ನೂ ಒಂದು ಗಮನಕ್ಕೆ ತಂದು ಕೊಡಬೇಕಾದಂತಹ ವಿಚಾರ ಏನಂದರೆ, SIT ರಚನೆ ಆದಮೇಲೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಬಂದಿತ್ತು. 2-3 ದಿನಗಳ ಕಾಲ ಓಡಾಡಿತ್ತು, ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿತ್ತು. ಒಂದು ವೇಳೆ NIAನೇ ಬರಬೇಕು ಅನ್ನೋದಾಗಿದ್ರೆ ಇಷ್ಟೊತ್ತಿಗೆ NHRCಯ ರಿಪೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಆಗಬೇಕಿತ್ತು. ಮೋದಿಯವರು ಈ ವಿಚಾರವಾಗಿ ಗಂಭೀರವಾದಂತಹ ಒಂದು ಆದೇಶವನ್ನು ಕೊಡಬಹುದಿತ್ತು. ಯಾಕಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಬಂದು, ಯಾಕಂದರೆ ಅನಾಮಿಕಾ ಅಥವಾ ಭೀಮಾ ಅಥವಾ ಚೆನ್ನಯ್ಯ ಏನು ನಾನು 100 ಹೆಣಗಳನ್ನು ಅಲ್ಲಿ ಹೂತಿದ್ದೇನೆ ಅನ್ನುವಂಥದ್ದನ್ನು ಏನು ಆರೋಪ ಮಾಡಿದ್ದ, ಆ ಆರೋಪದ ಸತ್ಯಾಸತ್ಯತೆಗಳನ್ನು ತಿಳಿದುಕೊಳ್ಳಲಿಕ್ಕೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಬಂದಿತ್ತು. ಸಂಬಂಧಪಟ್ಟ ದಾಖಲೆಗಳನ್ನು, ಸಾಕ್ಷ್ಯಗಳನ್ನು, ವಿಚಾರಣೆಗಳನ್ನು ಎಲ್ಲವನ್ನೂ ಕೂಡ ಮಾಡಿ ಮುಗಿಸಿದೆ. ಆದರೆ ರಿಪೋರ್ಟ್ ಯಾಕೆ ಕೊಡ್ತಿಲ್ಲ? ಯಾಕಂದರೆ ಅವರು ಕೂಡ ರಾಜ್ಯದ ವ್ಯಾಪ್ತಿಗೆ ಬರುವಂತಹ ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಸರಿಯಾಗಿ ನಿಭಾಯಿಸೋಕೆ ಸಾಧ್ಯವಾಗದಂತಹ ಸಂದರ್ಭ ಎದುರಾದಾಗ, ಅಥವಾ ಅದು ನಿಭಾಯಿಸಿದ ರೀತಿ ತೃಪ್ತಿಯಾಗಿಲ್ಲ ಅಂತ ಗೊತ್ತಾದ ಮೇಲೆ ಕೇಂದ್ರ ಸರ್ಕಾರ ಎಂಟ್ರಿ ಕೊಡಬೇಕಾಗತ್ತೆ. ಆ ಕಾರಣಕ್ಕೋಸ್ಕರನೇ NHRC ಯಾವುದೇ ರಿಪೋರ್ಟನ್ನು ಕೊಟ್ಟಿಲ್ಲ. ಅವರು ಕಾಯ್ತಿರುವಂಥದ್ದೇನು? SIT ತನಿಖಾಧಿಕಾರಿಗಳು ಅವರ ಕಾಲಮಿತಿ ಏನಿದೆ, ಅದು 9 ತಿಂಗಳು, 6 ತಿಂಗಳು, 8 ತಿಂಗಳು, ಆ ಕಾಲಮಿತಿಯ ಬಳಿಕ ಕೋರ್ಟಿಗೆ ಈ ವರದಿಯನ್ನು ಸಬ್ಮಿಟ್ ಮಾಡಿದ ಮೇಲೆ ಅದರ ಸತ್ಯಾಸತ್ಯತೆಯನ್ನು ಚೆಕ್ ಮಾಡಿಕೊಂಡು ಫರ್ದರ್ ಏನು ಇನ್ವೆಸ್ಟಿಗೇಟ್ ಮಾಡಬೇಕು ಅದನ್ನು ಮಾಡ್ತಾರೆ. ಯಾವ ಪ್ರಕರಣವನ್ನು? ಅಸಹಜ ಸಾವುಗಳ ಪ್ರಕರಣವನ್ನು, ಅದು ಧರ್ಮಸ್ಥಳದ ಸುತ್ತ ಆಗಿತ್ತು ಅನ್ನುವಂಥದ್ದೇನಿತ್ತು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ. ಆದರೆ ಇಲ್ಲಿ ಬಹುಪಾಲು ಜನ ರಾಜಕೀಯ ನಾಯಕರು ಚರ್ಚೆ ಮಾಡ್ತಿರುವಂಥದ್ದೇನು? ಷಡ್ಯಂತ್ರ ಇದೆ, ಭೀಮಾ ಅಥವಾ ಚೆನ್ನಯ್ಯ ಅವನ ಹಿಂದೆ ಯಾರ್ಯಾರೋ ಇದ್ದಾರೆ, ಸೂತ್ರಧಾರಿಗಳು, ಪಾತ್ರಧಾರಿಗಳು, ಅವರೆಲ್ಲ ಸೇರಿಕೊಂಡು ಶ್ರೀ ಕ್ಷೇತ್ರದ ಹೆಸರನ್ನು ಹಾಳು ಮಾಡಲಿಕ್ಕೆ ಅಥವಾ ಮಸಿ ಬಳಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳು ಕೂಡ DK ಶಿವಕುಮಾರ್ ಅವರು ಇದನ್ನೇ ಹೇಳಿದರು. ಅರೆ, ಷಡ್ಯಂತ್ರ
ಒಂದು ಕ್ಷೇತ್ರದ ಷಡ್ಯಂತ್ರವನ್ನು NIAಗೆ ಹೇಗೆ ಒಳಪಡಿಸ್ತಾರೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ. ಆದರೆ ಇದಕ್ಕೆ ಬದಲಾಗಿ ಮತ್ತೊಂದು ಮಾರ್ಗ ಇದೆ. ಏನು? ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಆತನ ಟಾರ್ಗೆಟ್ ಮತ್ತು ಅವರ ಟಾರ್ಗೆಟ್ ಅದು ಧರ್ಮಸ್ಥಳ ಶ್ರೀ ಕ್ಷೇತ್ರ ಆಗಿತ್ತು ಅನ್ನುವಂಥದ್ದೇನಿದೆ, ಆ ವಿಚಾರವನ್ನು ಮುನ್ನೆಲೆಗೆ ತಗೊಂಡು ಆ ನಿಟ್ಟಿನಲ್ಲಿ ಇಡೀ ಪ್ರಕರಣವನ್ನು ಒಟ್ಟುಗೂಡಿಸಿ NIA ತನಿಖೆ ಮಾಡಬಹುದು. ಆಗ ಷಡ್ಯಂತ್ರ ಮಾಡಿರೋರು ಇರಬಹುದು, ತಪ್ಪು ಮಾಡಿರೋರು ಇರಬಹುದು, ಮತ್ತೊಬ್ಬರು ಮಗದೊಬ್ಬರು ಎಲ್ಲರೂ ಕೂಡ ಮುಂದೆ ಬರ್ತಾರೆ ಅಥವಾ NIA ಮುಂದೆ ತಂದಿಳಿಸುತ್ತೆ. ತಪ್ಪಿತಸ್ಥರಿಗೆ ಆಗ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು BJPಗರ ವಾದ. ಹಾಗಂತ ಕಾಂಗ್ರೆಸ್ ನಾಯಕರು ಒಪ್ಕೋತಿಲ್ಲ. ಕಾಂಗ್ರೆಸ್ ನಾಯಕರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಆಗಲಿ, ಷಡ್ಯಂತ್ರ ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಿದ್ದಾರೆ. ಆದರೆ ಈ 2008ರ NIA ಆ್ಯಕ್ಟ್ ಏನು ಹೇಳುತ್ತೆ, ಅದರ ಚೌಕಟ್ಟಿನ ಅಡಿಯಲ್ಲಿ ನೋಡಿದಾಗ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನು ಒಟ್ಟುಗೂಡಿಸಿಕೊಂಡು ನೋಡೋದಾದರೆ ಅದನ್ನು NIAಗೆ ಕೊಡಬಹುದು ಅನ್ನುವಂಥದ್ದು ಲೆಕ್ಕ. ಆದಾಗ್ಯೂ BJP ಮತ್ತು ಕೇಂದ್ರ ಸರ್ಕಾರ, ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಒಂದಿಡೀ ಈ ಪ್ರಕರಣವನ್ನು, ಅದು ಕಾಂಗ್ರೆಸ್ ಸರ್ಕಾರ ಆಳ್ವಿಕೆಯಲ್ಲಿರುವಂತಹ ರಾಜ್ಯದಲ್ಲಿ ಏನು ಬಹುದೊಡ್ಡ ಚರ್ಚೆ ಆಗ್ತಿದೆ, ತುಂಬ ಸೂಕ್ಷ್ಮವಾಗಿ ನೋಡ್ತಿರ್ತಾರೆ. ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಇದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ. ಆಗಾಗ್ಗೆ ಒಂದಷ್ಟು ಮಾಹಿತಿಯನ್ನು, ರಿಪೋರ್ಟ್ಗಳನ್ನು ಕೊಡ್ತಾ ಇರುತ್ತೆ. ಆದರೆ SIT ಮತ್ತು ಕಾನೂನು ಯಾವ ಚೌಕಟ್ಟಿನಲ್ಲಿ ನಿಲ್ಲಿಸಿದೆ ಈಗ ಇಡೀ ಪ್ರಕರಣವನ್ನು, ಅದು ಮುಗಿಯೋ ತನಕ ಯಾರೇನೇ ಮಾತಾಡಬಹುದು. ಈ ಕಡೆ ಸಂಭ್ರಮಿಸಬಹುದು, ಈ ಕಡೆ ವಿರೋಧಿಸಬಹುದು, BJPಗಿರೋದ್ದು ಇಲ್ಲ ಇದೆಲ್ಲ ಷಡ್ಯಂತ್ರ ಅನ್ನಬಹುದು, ಈ ಕಡೆ ಇಲ್ಲ ಅದು ಕಾನೂನು ಹೇಳಿರೋ ರೀತಿಯಲ್ಲಿ ನಡೀತಿದೆ. ಎಲ್ಲವೂ ಕೂಡ ಕಾನೂನಿನ ಚೌಕಟ್ಟಿನಲ್ಲೇ ಚರ್ಚೆ ಆಗಬೇಕಾಗುತ್ತೆ. SIT ಯಾವಾಗ ಬೆಳ್ತಂಗಡಿಯ ಕೋರ್ಟ್ಗೆ ರಿಪೋರ್ಟನ್ನು ಸಬ್ಮಿಟ್ ಮಾಡುತ್ತೋ ಆ ನಂತರದಲ್ಲಿ ಅದು NAಗೆ ಹೋಗ್ಬೋದು, ಮತ್ತೊಂದಕ್ಕೂ ಹೋಗಬಹುದು. ಆದರೆ ಸದ್ಯಕ್ಕಂತೂ ಕಾನೂನಿನ ಎಲ್ಲೆಯನ್ನು ಮೀರಿ ಏನನ್ನೂ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಅದು ತಪ್ಪಾಗುತ್ತೆ. ಆದಾಗ್ಯೂ ಈ ಕಡೆಯವರು NIA ಬೇಕು ಅಂತ ಕೇಳುವಂಥದ್ದು ಅಥವಾ ಈ ಕಡೆಯವರು ನ್ಯಾಯ ಬೇಕು ಅಂತ ಕೇಳುವಂಥದ್ದು ತಪ್ಪಲ್ಲ. ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಈ ಪ್ರಕರಣ ಇರುವಾಗ, ತನಿಖೆ ಇನ್ನೂ ನಡೀತಿರುವಂತಹ ಸಂದರ್ಭದಲ್ಲಿ ಎಲ್ಲವೂ ಮುಗಿದೋಗಿದೆ ಅಂತ ಶರ ಬರೆಯೋಕ್ಕಾಗಲ್ಲ. ಯಾಕಂದರೆ ಮಾಜಿ IPS ಅಧಿಕಾರಿ ಅಣ್ಣಾಮಲೈ ಅವರು ಹೇಳಿದ್ರು, ಆತನ ಬಂಧನ ಆಗಿದೆ ಅಂದರೆ ಇಡೀ ಕೇಸ್ ಕ್ಲೋಸ್ ಆಯಿತು ಅಂತಲ್ಲ, ತನಿಖೆ ಇನ್ನೂ ನಡೀತಿದೆ. ಆ ತನಿಖೆಯ ಪೂರ್ಣ ವರದಿ ಬರುವ ತನಕ ಸಂಯಮ ಮುಖ್ಯ ಆಗತ್ತೆ ಇಂತಹ ಪ್ರಕರಣಗಳು. ಯಾಕಂದರೆ ಭಾವನಾತ್ಮಕ ವಿಚಾರ, ಹೇಳಿ ಕೇಳಿ ಶ್ರೀ ಕ್ಷೇತ್ರ ಸಾಕಷ್ಟು ಜನರ ಭಕ್ತರ ನಂಬಿಕೆ, ವಿಶ್ವಾಸ ಎಲ್ಲವೂ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಆ ಬಗ್ಗೆ ಚಕಾರ ಎತ್ತುವಂಥದ್ದು, ಯಾರೂ ಕೂಡ ನೇರವಾಗಿ ಇಂಥವರೇ ಆರೋಪಿಗಳು ಅಂತ ಇದುವರೆಗೂ ಹೇಳಿಲ್ಲ. SIT ಕೂಡ ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಿದೆ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಯಾರು ದೂರು ಕೊಟ್ಟ ಅವನನ್ನೇ ಬಂಧಿಸಿ ಅಲ್ಲಿಂದ ಶುರು ಮಾಡಿದೆ ಅಂತಲೂ ಕೂಡ ಹೇಳ್ತಿದ್ದಾರೆ. ಆದರೆ SIT ಹೀಗೆ ನಡೀತಿದೆ, ಹೀಗೆ ಆಗಿದೆ, ಅಲ್ಲೊಂದು ಗುಂಪಿನ ಸಿಕ್ಕಿದೆ, ಯಾವುದನ್ನು ಕೂಡ ಹೇಳಿಲ್ಲ. ಆ ಕಾರಣಕ್ಕೋಸ್ಕರನೇ ಇಂತಹ ಮುಕ್ತ ವಿಚಾರಗಳು BJP ಅವರು ರಾಜಕಾರಣ ಮಾಡಬಹುದು, ಕಾಂಗ್ರೆಸ್ ಅವರು ಮತ್ತೊಂದು ಪಾರ್ಟಿನೂ ರಾಜಕಾರಣ ಮಾಡಬಹುದು. ಆದರೆ ಕಾನೂನಿನ ಎಲ್ಲೆ ಮೀರಿ ಯಾರೂ ಕೂಡ ಮಾತಾಡಲಿಕ್ಕಾಗಲಿ, ಸಂಭ್ರಮಿಸಲಿಕ್ಕಾಗಲಿ, ಆಕ್ರೋಶ ವ್ಯಕ್ತಪಡಿಸೋದಕ್ಕಾಗಲಿ ಇದು ಸಾಧ್ಯ ಆಗೋದಿಲ್ಲ. ಯಾಕಂದರೆ ಎಮೋಷನ್ಗಿಂತ ದೊಡ್ಡದು ಇಂತಹ ಪ್ರಕರಣಗಳಲ್ಲಿ ಮತ್ತು ಕೋರ್ಟ್ಗೆ ಎವಿಡೆನ್ಸ್ ಮುಖ್ಯ ಆಗತ್ತೆ.